ನಾವೆಲ್ಲರೂ ಒಂದು ಹಾಡು ಕೇಳಿದ್ವಿ, ಓ ಪ್ರಿಯತಮೆ ಇದು ನ್ಯಾಯನ ಅಂತ. ಆದ್ರೆ ನಿನ್ ಡೈಲಾಗ್ ಎಷ್ಟು ಟ್ರೆಂಡಿಂಗ್ ಆಗೋಗ್ಬಿಟ್ಟಿತ್ತು ಅಂತಂದ್ರೆ, ದಚ್ಚು ಇದು ನ್ಯಾಯನ ದಚ್ಚು ಅಂತ. ಯಾಕೆಂದ್ರೆ ಆ ಕ್ಷಣದಲ್ಲಿ ನನಗೇನಾಗೋಯ್ತು ಅಂದ್ರೆ, ಆ ಕ್ಷಣದಲ್ಲಿ ನನಗೆ ಇವನು ನಾನು ತುಂಬಾ ಕ್ಲೋಸ್ ಇದ್ರಿ. ಅದನ್ನ ನಾನು ಫೋಟೋಸ್ ಎಲ್ಲ ಎಲ್ಲೂ ಹಾಕ್ತಿದ್ದಿಲ್ಲ, ಬಿಕಾಸ್ ನಾನು ಕಮಿಟೆಡ್ ಇರುವಾಗ ಹಾಕಿದ್ರೆ ಎಲ್ಲೋ ನನ್ನ ಇಷ್ಟಪಡೋ ಹುಡುಗಂಗೆ ಎಲ್ಲೋ ಬೇಜಾರಾಗ್ಬೋದು, ಏನೋ ಒಂದು ಅವ್ನ ಮನಸ್ಸು ಗಲ್ಟ್ ಆಗ್ಬೋದು. ಇವಾಗ ಅವನು ಎಲ್ಲೋ ಹೇಳಿದನಲ್ಲ, ನಾನು ಲವರ್ ಇದ್ಮೇಲೆ ಫ್ರೆಂಡ್ಸ್ ಯಾಕೆ, ಕ್ರಶ್ ಯಾಕೆ, ಅದು ಇದು ಅಂತ. ಅವ್ನ ಮನ್ಸಿಗೆ ಬರಬಾರ್ದು ಆ ಥರ ಎಲ್ಲ ಮೈಂಡು ಅಂತೇಳಿ ನಾನು ಅದನ್ನ ಇವನ ಜೊತೆ ಇರೋ ಫೋಟೋಸ್ ಆಗಲಿ, ಯಾರ ಜೊತೆ ತೆಗೆದಿರೋ ಫೋಟೋಸ್ ಎಲ್ಲ ಹಾಕ್ತಾನೆ ಇದ್ದಿಲ್ಲ. ನಾನು ಇವನ ಜೊತೆ ವಿಡಿಯೋಗಳು ಮಾಡುವಾಗ ನಾನು ಫ್ರೆಂಡ್ ಅಂತಾನೆ ಮೆನ್ಷನ್ ಮಾಡಿಬಿಟ್ಟಿದ್ದೆ. ನಂದು ಫ್ರೆಂಡ್ ಅಂದರೆ ಮುತ್ತು ಅವ್ರದ್ದು ಫ್ರೆಂಡು ಅಂತಾನೆ ಮೆನ್ಷನ್ ಮಾಡಿದ್ದೆ ನಾನು. ಅಂದರೆ ಆ ಹುಡುಗನ ಫ್ರೆಂಡು ಅಂತಾನೆ ಮೆನ್ಷನ್ ಮಾಡಿದ್ದೆ ನಾನು. ಆ ಥರ ಮೆನ್ಷನ್ ಮಾಡಿದಾಗ ಹಂಗೆ ವಿಡಿಯೋ ಮಾಡಿದ್ದು ನಾನು. ಅವನಿಗೆ ಹರ್ಟ್ ಆಗಬಾರ್ದು, ಇವಾಗ ಕಮಿಟೆಡ್ ಅಂದಮೇಲೆ ಒಂದು ಹುಡುಗಂಗೆ ಮೋಸ ಮಾಡಬಾರ್ದು, ಸುಮ್ಮನೆ ಯಾಕೆ ಬೇರೆ ಥರ ಕಾಂಟ್ರವರ್ಸಿ ಹೋಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ಇಂದು ಫೋಟೋ ಎಲ್ಲೂ ಹಾಕಿದ್ದಿಲ್ಲ. ಸೊ ಎಲ್ಲಿ ಆಗೋಯ್ತು ಅಂದರೆ, ಇವನು ಕಾನ್ಫರೆನ್ಸ್ ಕಾಲ್ ಹಾಕಿದ್ದು ಇವನಲ್ವಾ. ಸೊ ಹಾಕುವಾಗ ಏನಾಗೋಯ್ತು ಅಂದರೆ, ಹೇಳ್ಬೋದಿತ್ತು ನಾನು ಅಷ್ಟು ಕ್ಲೋಸ್ ಇದ್ದ, ನನ್ನ ಜೊತೆ ಅಷ್ಟು ರೀಲ್ಸ್ ಎಲ್ಲ ಮಾಡಿದ್ದ, ಹೇಳ್ಬೋದಿತ್ತು ಎಲ್ಲೋ ನೋಡು ಈಗ ಮುತ್ತು ಲೈನಲ್ಲಿದ್ದಾರೆ, ಈ ಥರ ಒಂದು ಮಾತು ಹೇಳಿಬಿಡ್ಬೇಕಿತ್ತು. ಆ ಥರ ಹೇಳೂ ಇಲ್ಲ. ಆಮೇಲೆ ಲಾಸ್ಟಲ್ಲಿ ಇವನು ಗೊತ್ತಾಯ್ತಾ ಅಂತೆಲ್ಲ ಮಾತಾಡಿದ್ದಾನೆ. ಈ ಥರ ರೆಕಾರ್ಡ್ ಮಾಡಿದ್ದು ಇವನಿಗೆ ಗೊತ್ತಿತ್ತು, ನನಗೆ ಆಲ್ಮೋಸ್ಟ್ ಏನು ಗೊತ್ತಿಲ್ಲ. ನನಗೇನು ವಿಷಯನೇ ಗೊತ್ತಿಲ್ಲ, ರೆಕಾರ್ಡ್ ಮಾಡಿದ್ದು ಗೊತ್ತಿಲ್ಲ. ಮತ್ತು ನನ್ನ ಬ್ರೋ ಒಬ್ರು ಇದ್ದಾರೆ, ಅವ್ರ ಹೆಸರು ಎಲ್ಲೂ ಮೆನ್ಷನ್ ಮಾಡಲ್ಲ. ಅವ್ನು ನನಗೆ ಫ್ರೆಂಡ್ ಆಗೇ ಇರೋದು, ಬಟ್ ನಾನು ಅವನ ಫ್ರೆಂಡ್ ಬಂದು ಬ್ರೋ ಮಾಡಾಕ್ಬಿಟ್ಟಿದ್ದೀನಿ ಈ ವಿಷಯದಲ್ಲಿ. ಅವ್ನಿಗೆ ಸ್ವಲ್ಪ ಆ ಹುಡುಗಂಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾಕೆಂದ್ರೆ ಅವನು, ನೀನು ಹೆಸರು ಹೇಳ್ದೆ ಇದ್ರು ಎಲ್ಲರಿಗೂ ಗೊತ್ತು, ಆ ಹುಡುಗಂಗೆ ಪ್ರಾಬ್ಲಮ್ ಆಯ್ತು ಪಾಪ, ನನ್ನ ಕಡೆಯಿಂದ ಪ್ರಾಬ್ಲಮ್ ಆಯ್ತು. ಮತ್ತೆ ನಾನು ಇಷ್ಟಪಟ್ಟು ಹುಡುಗಂಗೂ ಫ್ರೆಂಡ್ ಆಗಿದ್ದ ನೋಡಿ. ಹಿಂಗೆ ಅವನು ಫ್ರೆಂಡ್ ಆಗಿದ್ದ, ಇವನಿಗೆ ಹೇಳಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವನ ಹೆಸರನ್ನ ಆಚೆ ತಳಿಸಿದ. ನನಗೆ ಆಮೇಲೆ ಏನಾಗೋಯ್ತು ಅಂದ್ರೆ, ನಾನು ಯಾವುದೋ ಮೈಂಡ್ ಸೆಟ್ಟೇ ಲೈವಲ್ಲಿ ಬಂದ್ಬಿಟ್ಟು ಆ ರೆಕಾರ್ಡ್ ತೋರಿಸುವಾಗ ನನಗೊಂಥರ ಅಳು ಬರೋ ಥರ ಆಗೋಯ್ತು. ನನಗೆ ವಿಷಯನೇ ಗೊತ್ತಿಲ್ಲ, ರೆಕಾರ್ಡು ಗೊತ್ತಿಲ್ಲ, ಏನು ಅಂತಾನೆ ಗೊತ್ತಿಲ್ಲ. ನಾನು ಡೀಸೆಂಟಾಗಿ ಬಂದೆ, ಬ್ರೇಕಪ್ ಅಂತ. ನಾನು ಲವ್ ವಿಷಯನೂ ನಾನೇ ಹೇಳಿರೋದಲ್ವಾ. ಇವಾಗ ಜನ ನನ್ನ ಕೇಳ್ತಾರೆ, ಎಲ್ಲಿ ನೀವು ಒಟ್ಟೊಟ್ಟಿಗೆ ಬರ್ತಾ ಇಲ್ಲ, ಏನಾಯ್ತು ನಿಮ್ಮದು, ಹಂಗೆ ಹಿಂಗೆ ಕೇಳ್ತಾರೆ. ನಾನು ಜನ ಕೇಳೋ ಒಂದು ರೀಸನ್ಗೆ ನಾನು ಆನ್ಸರ್ ಮಾಡಬೇಕು ಅಂತ ಒಂದು ರೀಸನ್ಗೋಸ್ಕರ ನಾನು ಒಂದು ವಿಡಿಯೋ ಮಾಡಾಕ್ತೆ. ಈ ಥರ ಒಂದು ಆಯಿತು, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಸೊ ಡ್ರಾಪ್ ಔಟ್ ಮಾಡ್ತಾಯಿದ್ದೀವಿ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೆ. ಆವಾಗ ಅದೇ ವ್ಯಕ್ತಿ ಡೀಸೆಂಟಾಗಿ ಬಂದುಬಿಟ್ಟು ಹಿಂಗೆ ಇದು ಆ ಥರ ಆಯಿತು ಅಂತೇಳಿ ವಿಡಿಯೋ ಮಾಡಿ ಹಾಕಿ ಹೋಗ್ಬಿಟ್ಟಿದ್ರೆ ಅದು ಬೇರೆ ಥರ. ಅವ್ನು ದೇವ್ರು ಆಗ್ಬಿಡ್ತಿದ್ದು, ನನ್ನನ್ನು ಬೈಕೊಂತ ಇದ್ರು, ನೋಡಿ ಹುಡುಗಿ ಹಿಂಗಂತ ಹಂಗಂತಂತ ಬೈಕೊಂತ ಇದ್ರು, ದೇವ್ರು ಆಗ್ತಿದ್ದ. ಅದು ಬಿಟ್ಬಿಟ್ಟು ರೆಕಾರ್ಡ್ ಬಿಟ್ಬಿಟ್ಟು ಎಲ್ಲ ಕಡೆ ನನ್ನ ಹೆಸರು, ಅವ್ರ ಹೆಸರು ಅವರು ಹಾಳು ಮಾಡಿಕೊಂಡ್ರು. ಮತ್ತು ಇವ್ರ ಹೆಸರು ಸುಮ್ಮನೆ ಹೇಳ್ಕೊಬಂದು ಆಮೇಲೆ ಏನು ಮಾಡಬೇಕು, ಎಂತ ಮಾತಾಡಬೇಕು ಅಂತ ನಂಗೆ ಗೊತ್ತು. ಅವನ ನಾನು ತುಂಬ ಕಡೆ ಕೆಟ್ಟ ಹೆಸರು ತೊಗೊಂಡ್ಬಿಟ್ಟೆ. ನಾನು ಏನೇನೋ 3 ಜನ ಲವ್ ಮಾಡಿದೆ, ಲೈಕ್ ಕೆಟ್ಟದಾಗಿ ಎಲ್ಲ ನನಗೆ ಮೋಟಿವೇಟ್ ಆಯಿತು, ಹಂಗೆ ಹಿಂಗೆ ಅಂತ. ಆಮೇಲೆ ನಾನು ಸತ್ಯ ಹೇಳ್ತೀನಿ, ಅಂತ ಸ್ಪಾಟ ನಾನು 3 ಜನ ಲವ್ ಮಾಡಿಲ್ಲ. ನಾನು ಮಾಡಿದ್ದೆ ನಾನು ಒಬ್ಬರು ಲವ್ ಮಾಡಿದೆ. ಸರಿ, ನಾನು ಅದು ನಮ್ಮಿಬ್ಬರು ಮ್ಯಾಟ್ರಲ್ಲಿ ಇಬ್ಬರು ಫ್ರೆಂಡ್ಸ್ನ ಬರಬಾರ್ದಿತ್ತು. ಬಟ್ ಅವನು ಕಾನ್ಫರೆನ್ಸ್ ಕಾಲ್ ಹಾಕಿ ಈ ಥರ ಎಲ್ಲ ಮಾಡ್ದ. ಸರಿ, ಇವ್ನು ಕಾನ್ಫರೆನ್ಸ್ ಕಾಲ್ ಹಾಕಿದ್ದಕ್ಕೆ ನಾನು ಅಲ್ಲಿ ಯಾವ ಕ್ಷಣದಲ್ಲಿ ನನಗೆ ಏನು ಹೇಳಬೇಕು, ನನಗೆ ಇವನ್ನೆಲ್ಲ ತುಂಬ ಅಳು ಬಂದ್ಬಿಡ್ತಿದ್ದು. ನನಗೆ ಅಷ್ಟು ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ ಆಗಿದ್ಬಿಟ್ಟು ಇವ್ನು ಅಷ್ಟು ಕ್ಲೋಸ್ ಇದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಮಾತು ಹೇಳಿಲ್ಲಲ್ಲ, ಅದಕ್ಕೆ ನಾನು ದಚ್ಚು ಇದು ನ್ಯಾಯನ ಅಂತ ನಾನು ಏನೋ ಒಂದು ಮೈಂಡ್ ಸೆಟ್ಟಲ್ಲ ಒಂಥರ ಹೇಳಿದೆ. ಬಟ್ ಅದು ಇವಾಗ ಹಾಡು ಕೂಡ ಮಾಡಾಕ್ಬಿಟ್ರು ಅಂತ. ಇವಾಗ ಅಂತ ದಚ್ಚು ಇದು ನ್ಯಾಯನ ಅನ್ನೋ ಥರ ಫೇಮಸ್ಸು ಆಗಿದ್ದು ಒಂದು ಖುಷಿ ಆಯ್ತು. ಯಾಕೆಂದರೆ ಇವನು ಅಷ್ಟು ಕಷ್ಟಪಡ್ತಿದ್ದ ಲೈಫಲ್ಲಿ. ಇವ್ರ ಫ್ಯಾಮಿಲಿ ನಿಜ ಹೇಳ್ತೀನಿ, ಇವನು ಎಲ್ಲರೂ ನನಗೆ ಒಂದು ಮಾತು ಹೇಳ್ತೀನಿ ಅಕ್ಕ, ಏನು ಗೊತ್ತಾ, ಎಲ್ಲರೂ ನನಗೆ ಹೇಳಿದ್ರು ಇವ್ನು ನಾಳೆಗೆ ಹಾಕ್ಕೊಂಡು ಆಚೆ ವಿಡಿಯೋ ಮಾಡ್ತಾನೆ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ. ನೋಡಿ, ಹುಡುಗಿರಿಗೆ ಮಾತ್ರ ಟೀಸ್ ಮಾಡಲ್ಲ, ಹುಡುಗರಿಗೂ ಟೀಸ್ ಮಾಡ್ತಾರೆ. ಟೀಸ್ ಮಾಡಬಾರ್ದು ಆ್ಯಕ್ಚುಲಿ, ಯಾರು ಜಡ್ಜ್ ಮಾಡಬಾರ್ದು. ಹುಡುಗನ ಥರ ಮಾಡ್ತಾರೆ, ಹುಡುಗಿರ ಥರ ಮಾಡ್ತಾರೆ, ಅದೆಲ್ಲ ಜಡ್ಜ್ ಮಾಡಬಾರ್ದು. ಅವನು ಏನೋ ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಬೇಕು ಅಲ್ವಾ. ಇವಾಗ ಏನೋ ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಒಬ್ಬನ್ನ ಕೀಳಾಗಿ ಮಾಡೋದು, ಕೀಳ್ತನ ಇರಬಾರ್ದು ಅಂತ ನನ್ನ ಅನಿಸಿಕೆ. ತುಂಬ ಜನ ಆ ಥರ ಎಲ್ಲ ಬಂದು ಏನೇನೋ ಹೇಳಿದ್ರು, ಅವನು ನಿನ್ನ ಯೂಸ್ ಮಾಡ್ಕೊತಾನೆ ಹಿಂಗೆ. ಇವಾಗ ನನ್ನನ್ನು ಯೂಸ್ ಮಾಡ್ಕೊಂಡು ಬೆಳೆದು ಬಿಟ್ಟಿರೋರೆ ಎಷ್ಟೋ ಜನ ಇದ್ದಾರೆ. ಇವ್ನು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ಅಂತ ನನಗೂ ಅನಿಸ್ತು. ಅದು ಏನು ಯೂಸ್ ಇದೆ, ನಾನು ಫ್ರೆಂಡ್ ಆಗೇ ಇದ್ದೀವಿ, ಏನು ರೀಸ್ ಇದೆ. ಅವನು ನನಗಿಂತ ಮುಂಚೆನೇ ಅವನು ಬೆಳೆದಿದ್ದ. ಇವ್ನು ನೋಡಿದ್ರು ಕಮ್ಮಿ ಫಾಲೋವರ್ಸ್ ಏನೂ ಇದ್ದಿಲ್ಲ ಇವನಿಗೆ, ಬೆಳೆದಿದ್ದ, ನನಗಿಂತ ಮುಂಚೆನೇ ಬೆಳೆದಿದ್ದ. ಏನೋ ಇಶ್ಯೂಸ್ ಆಮೇಲೆ ಸ್ವಲ್ಪ ಹೈಲೈಟ್ ಆಯ್ತು ಅಷ್ಟೇ ಆಗಿದ್ದು.
ಮತ್ತು ಇನ್ನೊಂದು ಹೇಳ್ತೀನಿ, ಒಂದು ಅವ್ನ ಫ್ಯಾಮಿಲಿ ಆಗಲಿ ಅವರೆಲ್ಲ ನನಗೆ ತುಂಬ ಪರಿಚಯ ಇದ್ದಾರೆ. ಯಾರು ಅವ್ರ ಅಮ್ಮ ಆಗಲಿ ಅವ್ರ ಅಪ್ಪ ಆಗಲಿ ಯಾರು ಕೂಡ ನನ್ನನ್ನು ಥರ್ಡ್ ಪರ್ಸನ್ ಥರ ನೋಡ್ತಾರೆ. ನಮ್ಮ ಮನೆ ಮಗಳನ್ನ ಹೆಂಗೆ ನೋಡ್ಕೊತಾರೋ ಹಂಗೆ ನೋಡ್ಕೊತಾ ಇರೋದು. ಇವನು ಅಷ್ಟೇ. ಇವಾಗ ಎಷ್ಟೊಂದು ಜನ ಫ್ರೆಂಡ್ಸ್ನ ಬೇರೆ ಥರ ನೋಡೋ ಅಂಥದ್ದಿಲ್ಲ. ಅವನು ತುಂಬ ಕೇರ್ ಮಾಡ್ತಾನೆ, ತುಂಬ ಇವನ್ ಫ್ರೆಂಡ್ಸ್ಗೆ ಎಲ್ಲನೂ ಕೊಡಿಸ್ತಾರೆ. ಅವ್ರ ಫ್ರೆಂಡ್ಸ್ ಯಾರು ಏನು ಕೊಡಿಸಿಲ್ಲ ಅಂದ್ರೆ ಇವನು ಎಲ್ಲರಿಗೂ ಕೊಡಿಸ್ತಾನೆ ಅಂತ ತುಂಬ ಪ್ರೊಟೆಕ್ಟಿವ್ ಪರ್ಸನ್ ಇದ್ದಾರೆ. ಬರೀ ಫ್ರೆಂಡ್ ಅಂದರೆ ಹಿಂಗೆ ಇರಬೇಕು ಅನ್ನೋ ಒಂಥರ ನನಗೆ ಹೆಂಗೆ ಅನಿಸಿತ್ತು ಹಂಗೆ ಇದ್ದಾನೆ ಇವನು. ಒಂಥರ ಅವನು ಚೈಲ್ಡ್ಸ್ ಥರ ಮಾತಾಡಿದ್ರು ಒಂದು ಒಳ್ಳೆ ಗುಣ ಅವನಲ್ಲಿ ಇದೆ ಅಂತ ನಾನು ಅದಕ್ಕೆ ಅವನಿಗೆ ಸಪೋರ್ಟ್ ಮಾಡ್ತಿರೋ. ನನ್ನ ಫ್ಯಾಮಿಲಿ ಆಗಲಿ ಅವನ್ನೆಲ್ಲ ನೋಡಿ ಅವನು ಮುಂದೆ ಏನೋ ಮಾಡ್ತೀನಿ ಅಂತಾನಲ್ಲ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನೋ ಫೀಲ್ಡ್ ಬರಬೇಕಂತ ಅಷ್ಟೇ.